ಇವಾಗ ನಮ್ಮ ಶರೀರ ಈ ಥರ ಶುದ್ಧವಾಗಿರುತ್ತೆ. ನಾನಿವಾಗ ಅದಕ್ಕೆ ಡಿಟಾಕ್ಸ್ದು ಡೆಮೋ ತೋರಿಸ್ತಾ ಇರೋವಂಥದ್ದು. ಸೊ ಇದನ್ನು ಗಲೀಜು ಮಾಡ್ಕೊಳ್ಳೋದಕ್ಕೆ, ಅಂದರೆ ಊಟದಾಗ ಈ ಥರ ಇರುತ್ತೆ, ಆಮೇಲೆ ಬೇಕಾಗಿದ್ದು ಬೇಡದೇ ಇರೋದೆಲ್ಲ ತಿಂದು 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 ಎಲ್ಲ ವಿಷಕಾರಕ ಪದಾರ್ಥ ನಮ್ಮ ಶರೀರದ ಒಳಗಡೆ ಹೋಗಿರುತ್ತೆ. ಸೊ ಹಾಗಾಗಿ ಇದಕ್ಕೆ ಇವಾಗ ಇದು ಉಜಾಲ ಅದು ಹಾಕಿದ್ದೀನಿ, ಟ್ಯಾಕ್ಸಿನ್ಸ್ ಆಗಿದೆ ಅಂತ ತೋರಿಸೋದಕ್ಕೆ. ಊಟದಾಗ ನೋಡಿ ಯಾವ ಥರ ಕ್ಲಿಯರ್ ಆಗಿರುತ್ತೆ. ಟ್ಯಾಕ್ಸಿನ್ಸ್ ಆಗಿದಾಗ ಪೂರ್ತಿನೂ ನಮ್ಮ ಶರೀರ ಈ ಥರ ಆಗಿರುತ್ತೆ ಅಲ್ವಾ. ಸೊ ಬೇಡದೇ ಇರೋದು ಬೇಕಾಗಿರೋದು ಎಲ್ಲ ಒಳಗಡೆ ಹೋಗಿ ಈ ಥರ ಒಳಗಡೆ ಇರುತ್ತೆ. ಸೊ ಇದನ್ನು ನಾವು ಸೋಪ್ ಹಾಕಿ ಇದು ಮಾಡಿ ತೊಳೆಯೋಕ್ಕಾಗುತ್ತಾ? ಒಳಗಡೆಯಿಂದ ತೊಳೆಯೋದಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಆಚೆ ಆದರೆ ಗಲೀಜಿದ್ರೆ ಸೋಪ್ ಹಾಕ್ಕೊಂಡು ಸ್ನಾನ ಮಾಡ್ತೀವಿ, ಉಜ್ಜಿ ತೊಳಿತೀವಿ, ಹೋಗುತ್ತೆ. ಈಗ ಒಳಗಡೆ ಹಿಂಗಿದ್ದಾಗ ನಾವೇನು ಮಾಡಬೇಕು? ಅದಕ್ಕೆ ನಾರ್ಮಲಾಗಿ ನೀರು ಕುಡಿದ್ರೆ, ಬಿಸಿನೀರು ಕುಡಿದ್ರೆ ಎಲ್ಲ ಹೋಗ್ಬಿಡುತ್ತೆ ಅಂತ ಹೇಳ್ತಾರಲ್ವಾ. ಸೊ ಹಾಗಾಗಿ ಈಗ ಪ್ಲೈನ್ ವಾಟ್ರಲ್ಲಿ ನಾನು ಕ್ಲೀನ್ ಮಾಡಿ ನೋಡಿಸ್ತೀನಿ ಒಂದನ್ನು, ಓಕೆನಾ? ಸೊ ನೋಡಿ, ಪ್ಲೈನ್ ವಾಟ್ರಲ್ಲಿ ಈ ಥರ ತೊಳೆದು ತೋರಿಸ್ತೀನಿ. ಅದು ಇದು ಹಾಕಿ ಕೈ ಹಾಕಿ ತೊಳಿತಾ ಇದ್ದೀನಿ, ನಾವೇನು ಶರೀರದ ಒಳಗಡೆ ಕೈ ಹಾಕಿ ಥರ ತೊಳೆಯೋಕ್ಕಾಗಲ್ಲ ಖಂಡಿತ ಅಲ್ವಾ. ಸೊ ನೀರಾಗಿ ತೊಳೆದ್ಮೇಲೂ ಇದು ಕ್ಲಿಯರ್ ಆಯಿತಾ? ಚಾನ್ಸೇ ಇಲ್ಲ. ಮೊದಲು ಹೆಂಗಿತ್ತು ಹಂಗೆ ಆಯಿತಾ? ಚಾನ್ಸೇ ಇಲ್ಲ ಅಲ್ವಾ. ಸೊ ಹಾಗಾಗಿ ನೆಕ್ಸ್ಟ್ ಬಂದು ನೋಡಿ, ಇದು ಡಿಟಾಕ್ಸ್ ಅಂತ ಹೇಳ್ಬಿಟ್ಟು ಇದರಲ್ಲಿ 8 ಗಿಡಮೂಲಿಕೆಗಳು ಹಾಕಿರ್ತಾರೆ. ಎಲ್ಲನೂ ನ್ಯಾಚುರಲ್ ಆಗಿ ಗಿಡಮೂಲಿಕೆಗಳಿಂದ ಮಾಡಿರುವಂಥ ನ್ಯಾಚುರಲ್ ಹರ್ಬ್ಸಿಂದ. ಇದು ಏನೇನು ಹೊಟ್ಟೆ ಒಳಗಡೆ ನಮಗೆ ವಿಷಕಾರಕ ಪದಾರ್ಥಗಳಿರುತ್ತೆ, ಇದು ಖಾಲಿ ಹೊಟ್ಟೆನಲ್ಲಿ ಬಿಸಿನೀರಲ್ಲಿ ಒಂದು ಗೋಲಿ ತಿಂದಾಗ, ಒಂದು ಟ್ಯಾಬ್ಲೆಟ್ ತಿಂದಾಗ ನಮ್ಗೆ ಆ ಟ್ಯಾಕ್ಸಿನ್ಸ್ ಎಲ್ಲನೂ ಯೂರಿನ್ ಮುಖಾಂತರ, ಟಾಯ್ಲೆಟ್ ಮುಖಾಂತರ ರಿಮೂವ್ ಆಗಿಬಿಡುತ್ತೆ. ಇದು ಸ್ಕಿನ್ಗೂ ಅಷ್ಟೇ, ಪಿಂಪಲ್ಸ್ ಇರೋರಿಗೆ, ಇದಕ್ಕೆ ಸ್ಕಿನ್ ಅಲರ್ಜಿ ಇರೋರಿಗೆ, ಎಲ್ಲ ಗ್ಯಾಸ್ಟ್ರಿಕ್ ಇರೋರಿಗೆ, ಪ್ರತಿಯೊಂದಕ್ಕೂ ರಾಮಬಾಣ ಥರ ಕೆಲಸ ಮಾಡುತ್ತೆ. ಇದನ್ನು ನಾನು ಒಂದು ಮಾತ್ರೆ ತೊಗೊಂಡು ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿನೂ. ಈ ಪುಡಿನ ನಾನು ಇವಾಗ ನೋಡಿ ಈ ಥರ ಒಂದು ಮಾತ್ರೆ ಇರುತ್ತೆ, ಈ ಥರ ಒಂದು ಮಾತ್ರೆ, ಇದನ್ನು ನಾನು ಅಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಪೂರ್ತಿನೂ. ಆ ಪುಡಿನ ಇವಾಗ ಇದ್ರ ಮೇಲೆ, ಟ್ಯಾಕ್ಸಿನ್ಸ್ ಇರೋ ಶರೀರದ ಮೇಲೆ ಹಾಕ್ತಾಯಿದ್ದೀನಿ. ಒಂದು ನಿಮಿಷ ಬಿಡೋಣ ಅದಕ್ಕೆ, ಯಾಕೆಂದರೆ ಅದು ಟ್ಯಾಕ್ಸಿನ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೋಬೇಕಲ್ವಾ. ಸೊ ಹಾಗಾಗಿ ಅಬ್ಸರ್ವ್ ಮಾಡ್ಕೊಂಡಷ್ಟೊತ್ತಿಗೆ ನಾವು ಬೇರೆ ಪ್ರಾಡಕ್ಟದ್ದು ತೋರಿಸ್ತೀನಿ. ಇದು ನೋಡಿ, ಪಾತ್ರೆ ಉಜ್ಜೋದು ನಾರು, ಇದು ಸ್ಟೀಲ್ ಸ್ಕ್ರಬ್ಬರ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ವಂಡರ್ ಸ್ಕ್ರಬ್ಬರ್ ಅಂತ ಹೇಳ್ಬಿಟ್ಟು, ಅಂದರೆ ಪ್ಯೂರು ಸ್ಟೈನ್ಲೆಸ್ ಸ್ಟೀಲ್ ಸ್ಕ್ರಬ್ಬರ್ ಇದು. ಸೊ ಇದರಲ್ಲಿ ಯಾವುದೇ ಥರದ್ದು ಪೂರ್ತಿನೂ ನಮ್ಮ ಕೈಗೆ ಸ್ಕ್ರ್ಯಾಚಸ್ ಆಗೋದಾಗಲಿ, ಇದನ್ನು ನಾರು ಪುಡಿಯಾಗಿ ಚೂರಾಗೋದಾಗಲಿ ಯಾವುದೇ ಥರದ ಡ್ಯಾಮೇಜ್ ಆಗೋಲ್ಲ. ಆಮೇಲೆ ಪಾತ್ರೆಗಳು ಅಷ್ಟೇ ಪೂರ್ತಿನೂ ಯಾವುದೇ ಥರದ ಸ್ಕ್ರ್ಯಾಚಸ್ ಆಗೋಲ್ಲ. ಪೂರ್ತಿ ಚಿಕ್ಕದಾಗೋದ್ರೂ ಕೂಡ ನಾರಲ್ಲಿ ಉಜ್ಜಿ ಆ ನಾರಲ್ಲಿ ಯಾವತ್ತೂ ಪುಡಿ ಆಗೋಲ್ಲ, ನಮ್ಮ ಕೈಗೆ ಚುಚ್ಕೊಳಲ್ಲ. ಆ ಥರ ಒಂದೇ ಸ್ಟೀಲ್ ನಾರಿಂದನೂ, ಹೆಂಗೆ ಜಿಂದಾಲ್ 304 ಪ್ಯೂರ್ ಸ್ಟೀಲ್ ಅಂತಾರಲ್ವ, ಆ ಥರ ಪ್ಯೂರ್ ಸ್ಟೀಲಿಂದ ಮಾಡಿರೋವಂಥದ್ದು. ಒಂದರಲ್ಲಿ 4 ನಾರಿರುತ್ತೆ, ಒಂದರಲ್ಲಿ 4 ಸ್ಕ್ರಬ್ಬರ್ ಇರುತ್ತೆ. ನಿಮ್ಗೆ ಆರಾಮಾಗಿ ಪೂರ್ತಿ 1 ವರ್ಷ ಯೂಸ್ ಮಾಡೋದು ಆದರೆ 1 ವರ್ಷ ಬರುತ್ತೆ ಮ್ಯಾಕ್ಸಿಮಮ್. ಸೊ ಆ ಥರ ಇರೋವಂಥ ಪ್ರಾಡಕ್ಟು ತುಂಬ ಅಂದರೆ ತುಂಬ ರಿಸಲ್ಟ್ ಇದೆ ಈ ಪ್ರಾಡಕ್ಟ್. ಸೊ ಇವಾಗ ಇದಾಗಿರುತ್ತೆ, ಇದನ್ನು ಒಂದು ಇದ್ರ ಥರ ಹತ್ತಿ ತಗೊಂಡು ನೋಡಿ, ಡಿಟಾಕ್ಸ್ ಹಾಕಿದ್ದೀನಲ್ವಾ, ಯಾವ ಥರ ಇದನ್ನು ರಿಮೂವ್ ಮಾಡಬೇಕು ಅಂತ ನೋಡಿಸ್ತಾ ಇದ್ದೀನಿ. ಸೊ ಇದು ಕಾಟನ್ ತೊಗೊಂಡಿದ್ದೀನಿ ನೋಡಿ, ನಮ್ಮ ಒಳಗಡೆ ಯಾವ ಥರ ಟ್ಯಾಕ್ಸಿನ್ಸ್ ರಿಮೂವ್ ಆಗುತ್ತೆ ಅಂತ ನೋಡ್ತಾ ಇದ್ದೀರಾ. ನೋಡಿದ್ರಾ? ಮೊದಲು ಯಾವ ಥರ ಇತ್ತು ಅದೇ ಥರ ಆಯ್ತಾ ಇಲ್ವಾ? ಆಗಿದೆಯಲ್ವಾ? ಪ್ಯೂರು ನೋಡಿ, ಇದಕ್ಕೂ ವ್ಯತ್ಯಾಸ ಇದೆಯಾ ಇಲ್ವಾ? ಸ್ವಲ್ಪ ಆಗಿದೆ. ಇದರಲ್ಲಿ ನೀರಾಗಿ ಪ್ಲೈನ್ ವಾಟ್ರಲ್ಲಿ ತೊಳೆದಾಗ ನೀರು ಚೆನ್ನಾಗಿ ಕುಡಿದ್ರೆ ಹೋಗ್ಬಿಡುತ್ತೆ ಅಂತ ಹೇಳ್ತಾರೆ, ಅದು ಕೈ ಹಾಕಿ ಉಜ್ಜಿರೋ ಅಂಥದ್ದು. ಇದು ನಾರ್ಮಲಾಗಿ ಡಿಟಾಕ್ಸ್ ತೊಗೊಂಡಾಗ ಅದಷ್ಟಕ್ಕದೇ ಶರೀರನ ತೊಳೆಯುತ್ತೆ. ಸೊ ಹಾಗಾಗಿ ಅದಕ್ಕೋಸ್ಕರ ನಮಗೆ ಬೇಕಾಗಿರೋದು, ಬೇಡದೇ ಇರೋದು, ಎಷ್ಟೇ ನಾವು ಅವಾಯ್ಡ್ ಮಾಡಿದ್ರೂ ಕೆಲವೊಂದು ಇದರಲ್ಲೆಲ್ಲ ಟ್ಯಾಕ್ಸಿನ್ಸು 100% ಒಳಗಡೆ ಹೋಗಿರುತ್ತೆ. ಹಾಗಾಗಿ ಡಿಟಾಕ್ಸಿಂದ ನಮಗೆ ಇಷ್ಟೆಲ್ಲನೂ ಉಪಯೋಗ ಇರುವಂಥದ್ದು.